ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣ ವಸ್ತು. ಬನ್ನಿ, ನಾನು ಡಾಕ್ಟರ್ ದಾಸರಿ ಗೋವಿಂದ, ಅಡ್ವೊಕೇಟ್ ಫ್ರಮ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಬನ್ನಿ, ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಚಿಕೆಯನ್ನು ನಾನು ಮಾಡೋರಿದ್ದೀವಿ. ಏನು ಅಂತ ಹೇಳಿದರೆ, ಈಗಾಗಲೇ ದೇಶದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ 3.0 ಶುರುವಾಗಿದೆ. ಇಡೀ ಭಾರತದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ನರೇಂದ್ರ ಮೋದಿಯವರ ಒಂದು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಅನ್ನುವ ಮುಖಾಂತರ ಇಡೀ ದೇಶದಲ್ಲಿ ಅಭಿವೃದ್ಧಿಯ ಒಂದು ಪರ್ವವೇ ಪ್ರಾರಂಭವಾಗಿದೆ. ಹಾಗೆ ನೋಡೋದಾದರೆ ಈ ನರೇಂದ್ರ ಮೋದಿಯವರ ಅಭಿವೃದ್ಧಿಯ ಪರ್ವ 2014ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಆದ ನಂತರ ಈ ಒಂದು ಅಭಿವೃದ್ಧಿಯ ಒಂದು ಹಂತವಾಗಿ ನಡೀತಾ ಇದೆ. ಇವತ್ತು ಪ್ರಪಂಚದಲ್ಲಿಯೇ ಭಾರತ ಆರ್ಥಿಕವಾಗಿ 4ನೇ ಸ್ಥಾನದಲ್ಲಿದೆ. ಇದಕ್ಕೆ ಕಾರಣ ನರೇಂದ್ರ ಮೋದಿಯವರ ಒಂದು ಆರ್ಥಿಕವಾಗಿರ್ತಕ್ಕಂತಹ ಒಂದು ಪಾಲಿಸಿಗಳು. ಒಟ್ಟಾರೆ ಭಾರತದಲ್ಲಿ ನರೇಂದ್ರ ಮೋದಿಯವರ ಒಂದು ಸರ್ಕಾರದ ಮೇಲೆ ಇರ್ತಕ್ಕಂಥ ಒಂದು ಅಭಿಪ್ರಾಯ ಇದೆ ಅಲ್ಲ, ಇಡೀ ಮನೆಗೆ ಕೂಡ ತಲುಪ್ತಾ ಇದೆ. ಹೀಗಾಗಿ ಸಹಜವಾಗಿಯೇ ಕಾಂಗ್ರೆಸ್ಸಿಗೆ ನರೇಂದ್ರ ಮೋದಿಯವರ ವಿರುದ್ಧ ವಾಗ್ದಾಳಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಸರ್ಕಾರ 2014ರಿಂದ 2025ವರೆಗೂ ಕೂಡ ನರೇಂದ್ರ ಮೋದಿಯವರ ಪ್ರತಿಯೊಂದು ನಡೆಯನ್ನು ವಿರೋಧ ಮಾಡಿಕೊಂಡೇ ಬರ್ತಾ ಇದೆ. ಮೊನ್ನೆ ಎಲೆಕ್ಷನ್ ಕಮಿಷನ್ ಮೇಲೆ ಆರೋಪ ಮಾಡಿದ್ರು, ವೋಟ್ ಚೋರಿ ಆಗ್ತಾ ಇದೆ ಅಂತ ಹೇಳಿ ರಾಗ ಶುರು ಮಾಡಿದ್ರು. ವೋಟ್ ಚೋರಿ ಆಗಿದೆ ಅಂತ ಹೇಳಿ ದೆಹಲಿಯಿಂದ ಬೆಂಗಳೂರಿಗೆ ಬಂದು ವೋಟ್ ಚೋರಿ ಆಗಿದೆ ಅಂತ ಆರೋಪ ಮಾಡಿ ಹೋದ್ರು. ಆದರೆ ಅವರ ಆರೋಪ ಸುಳ್ಳು ಅಂತ ಹೇಳಿ ಈಗಾಗಲೇ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಹಳ ಸ್ಪಷ್ಟವಾಗಿ ಹೇಳಿದೆ. ಆದರೂ ಕೂಡ ಚುನಾವಣಾ ಆಯೋಗ ಒಂದು ಅವಕಾಶವನ್ನು ರಾಹುಲ್ ಗಾಂಧಿ ಅವರಿಗೆ ಮತ್ತು ಕಾಂಗ್ರೆಸ್ನ ಪಕ್ಷದ ಅಧಿನೇತರಿಗೆ ಒಂದು ವಿಷಯವನ್ನು ಮುಟ್ಟಿಸಿದೆ. ಏನು ಅಂತ ಹೇಳಿದರೆ, ನಿಮಗೆ ಏನೇ ಆದರೂ ಕೂಡ ಎಲೆಕ್ಷನ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಇಶ್ಯೂಸ್ ಇದ್ದರೆ ಅಥವಾ ವೋಟ್ ಚೋರಿ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಫಾರ್ಮ್ಯಾಟ್ನಲ್ಲಿ ನೀವು ಅಫಿಡವಿಟ್ ರೂಪದಲ್ಲಿ ಕೊಡಬೇಕಾಗುತ್ತೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೂ ಕೂಡ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಅವರು ಇದಕ್ಕೆ ಯಾರು ಕೂಡ ಒಪ್ಪುತ್ತಾ ಇಲ್ಲ. ಕೇವಲ ಅವರು ಸುಳ್ಳನ್ನು ಹೇಳ್ಕೊಂಡು ಇಡೀ ದೇಶದಲ್ಲಿ ಅವರು ಸುಳ್ಳು ಹೇಳ್ಕೊಂಡು ಪ್ರಚಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಒಂದು ಭಾಗ. ಅಷ್ಟೇ ಅಲ್ಲ, ಇತ್ತೀಚೆಗೆ ಬಿಹಾರದಲ್ಲಿ ಕೂಡ ಅವರು ಪ್ರವಾಸದಲ್ಲಿದ್ದಾಗ ಕೇವಲ ವೋಟ್ ಚೋರಿಯ ಬಗ್ಗೆನೇ ಅವರು ಮಾತಾಡ್ತಾ ಇದ್ದಾರೆ. ಆದರೆ ಭಾರತೀಯರು ಭಾರತದ ಪ್ರಧಾನಮಂತ್ರಿಗಳ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಇದು ಯಾವುದೇ ರೀತಿಯಿಂದ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಕೇವಲ ರಾಹುಲ್ ಗಾಂಧಿ ಅವರು ಸುಳ್ಳನ್ನು ಆರೋಪ ಮಾಡಿ ಪದೇ ಸುಳ್ಳನ್ನು ಹೇಳಿ ಇಡೀ ದೇಶದಲ್ಲಿ ಒಂದು ರೀತಿಯಿಂದ ಕಲಹ ಮತ್ತು ದಂಗೆ ಹೇಳೋದಕ್ಕೆ ಇವರು ಒಂದಲ್ಲ ಒಂದು ರೀತಿಯಿಂದ ಪ್ರೇರಣೆಯನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಭಾರತೀಯ ಜನತಾ ಪಕ್ಷ ಬಹಳ ಸ್ಪಷ್ಟವಾಗಿ ಆರೋಪವನ್ನು ಮಾಡಿದ್ದಾರೆ. ಇದು ರಾಹುಲ್ ಗಾಂಧಿ ಅವರು ಇಡೀ ದೇಶದಲ್ಲಿ ವೋಟ್ ಚೋರಿ ಆಗಿದೆ ಅಂತ ಹೇಳಿ ಸುಳ್ಳನ್ನು ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರೇ, ಈ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ವೋಟ್ ಚೋರಿ ಆಗಿದ್ದು ನಿಮ್ಮ ತಾಯಿಯವರಿಗೆ ಸಿಟಿಜನ್ಶಿಪ್ ಆಫ್ ಇಂಡಿಯಾ ಬರೋದಕ್ಕಿಂತ ಮುಂಚಿತವಾಗಿ ಅವರು ವೋಟರ್ ಲಿಸ್ಟಲ್ಲಿ ನಮೂದನೆ ಆಗ್ತಾರೆ. ಅದು ಯಾವ ರೀತಿ ಸಾಧ್ಯ? ನಿಮಗೆ ಸಿಟಿಜನ್ಶಿಪ್ಪೇ ಬಂದಿಲ್ಲ ನಿಮ್ಮ ತಾಯಿಗೆ, ಆದರೂ ಕೂಡ ಎಲೆಕ್ಷನ್ ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ತಾಯಿ ಹೆಸರನ್ನು ಸೇರಿಸ್ತಾರೆ. ಇದು ವೋಟ್ ಚೋರಿ ಅಲ್ವಾ? ಇತ್ತೀಚಿನ ದಿನಗಳಲ್ಲಿ ರಾಜ್ಯದ ಗೃಹ ಮಂತ್ರಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನು ಹೇಳಿದ್ರು? ಹಳೆ ಕಾಲದಲ್ಲಿ ಏನಣ್ಣ
ನಾವು ಬ್ಯಾಲೆಟ್ ಪೇಪರ್ ಇದ್ದು ಗುದ್ದುತ್ತಾ ಇದ್ದಿಲ್ವಾ, ನಿಮ್ಮೆಲ್ಲರಿಗೂ ಗೊತ್ತಲ್ಲ, ಗುದ್ದುತ್ತಾ ಇದ್ದೀವಲ್ಲ ಅಂತ ಸ್ವತಃ ಹೇಳಿದ್ರು. ಮತ್ತೆ ಇದು ವೋಟ್ ಚೋರಿ ಅಲ್ವಾ? ಅಷ್ಟೇ ಅಲ್ಲ, 1991ರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಕೊಪ್ಪಳದ ಕ್ಷೇತ್ರದಿಂದ ಲೋಕಸಭೆಗೆ ಕಂಟೆಸ್ಟ್ ಮಾಡಿದಾಗ ಅಲ್ಲಿ ಕಾಂಗ್ರೆಸ್ ಗೆದ್ದಿದ್ದು. ಅಂದರೆ ಮೊನ್ನೆ ಮುಖ್ಯಮಂತ್ರಿಗಳು ಏನು ಹೇಳಿದ್ರು, ನನ್ನ ವಿರುದ್ಧ ಷಡ್ಯಂತ್ರ ಮಾಡಿ ಮೋಸ ಮಾಡಿ ಕಾಂಗ್ರೆಸ್ ಗೆದ್ದಿತ್ತು ಅಂತ ಕ್ಲೀನಾಗಿ ಹೇಳಿದ್ರಲ್ಲ. ಮತ್ತೆ ಇದು ವೋಟ್ ಚೋರಿ ಅಲ್ವಾ? ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡೋದಿಲ್ಲ. ಕೇವಲ ಮೋದಿ ಅವ್ರ ಬಗ್ಗೆ, ಅಮಿತ್ ಶಾ ಅವ್ರ ಬಗ್ಗೆ, RSS ಬಗ್ಗೆ, ಚುನಾವಣಾ ಆಯೋಗದ ಬಗ್ಗೆ ಕೇವಲ ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ನನ್ನ ಪ್ರಕಾರ ಒಂದು ಮಾಹಿತಿ ಇದೆ ನನಗೂ ಕೂಡ. ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಒಟ್ಟಾರೆ 90ರಿಂದ 92 ಚುನಾವಣೆಗಳಲ್ಲಿ ಸೋತಿದ್ದಾರೆ. ಇದು ರಾಹುಲ್ ಗಾಂಧಿಯವರ ಸೋಲಿಲ್ಲದ ಸರದಾರದ ಕತೆ. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿಯವರು ಈಗ ವಿದೇಶಿ ಪ್ರವಾಸದಲ್ಲಿದ್ದಾರೆ. ಸದ್ಯಕ್ಕೆ ಕೊಲಂಬಿಯಾದಲ್ಲಿದ್ದಾರೆ. ಕೊಲಂಬಿಯಾದಲ್ಲಿ ಭಾರತದ ಪ್ರಜಾಪ್ರಭುತ್ವದ ಬಗ್ಗೆ ಅವಹೇಳನಕರವಾಗಿರ್ತಕ್ಕಂಥ ಮಾತುಗಳನ್ನು ಮಾತಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಪತ್ರಿಕೆಯಲ್ಲಿ ಬರ್ತಾ ಇದೆ. ನೋಡಿ, ಪ್ರಜಾಪ್ರಭುತ್ವದ ಮೇಲೆ ದಾಳಿ ನಡೀತಾ ಇದೆ. ಇದು ರಾಹುಲ್ ಗಾಂಧಿ ಅವರ ಸ್ಟೇಟ್ಮೆಂಟು. ಅಪ್ಪ ರಾಹುಲ್ ಗಾಂಧಿ, ಇಡೀ ದೇಶದ ಮರ್ಯಾದೆಯನ್ನು ದೇಶದಲ್ಲೆಲ್ಲ ವಿದೇಶದಲ್ಲಿ ಕೂಡ ನೀವು ಮರ್ಯಾದೆಯನ್ನು ಕಳೀತಾ ಇದ್ದೀರಾ. ಯಾವ ಪ್ರಜಾಪ್ರಭುತ್ವದ ಮೇಲೆ ದಾಳಿ ಆಗ್ತಾ ಇದೆ? ಇದು ಸುಳ್ಳು ಆರೋಪವಲ್ವಾ? ಹಾಗೆ ಹೇಳ್ತಾರೆ, ಭಾರತದ ಪಾಲಿಗೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಬೆದರಿಕೆಯನ್ನು ನರೇಂದ್ರ ಮೋದಿ ಅವರು, ಬಿಜೆಪಿಯವರು, RSS ಅವರು ಮಾಡ್ತಾ ಇದ್ದಾರೆ ಅಂತೇಳಿ ಸುಳ್ಳು ಅಂತ ಹೇಳಿ ಇಡೀ ದೇಶದ ಮರ್ಯಾದೆಯನ್ನು ನೀವು ಹರಾಜು ಹಾಕ್ತಾ ಇದ್ದೀರಲ್ಲ. ಏನು ಹೇಳಬೇಕಾಗುತ್ತೆ? ಮುಂದಿನ ದಿನಗಳಲ್ಲಿ ಜನರೇ ನಿಮಗೆ ಬುದ್ಧಿಯನ್ನು ಕಲಿಸ್ತಾರೆ. ನೀವು ಭಾರತದ ಲೋಕಸಭೆಯ LOP ಇದ್ದೀರಿ. ನೀವು ಅಧಿಕೃತವಾಗಿರ್ತಕ್ಕಂತಹ ನೀವು ಲೋಕಸಭೆಯ ಪ್ರತಿಪಕ್ಷದ ನಾಯಕ. ನೀವು ಎಷ್ಟು ಪ್ರಧಾನಮಂತ್ರಿಗೆ ಜವಾಬ್ದಾರಿ ಇದೆ ಅಲ್ಲ, ಅದಕ್ಕಿಂತ ಜಾಸ್ತಿಯಲ್ಲಿ ನಿಮಗೆ ಜವಾಬ್ದಾರಿ ಇದೆ. ಆದರೆ ಪ್ರಜಾಪ್ರಭುತ್ವದ ಪ್ರಕಾರ, ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸಂವಿಧಾನದ ಆಶಯ ಪ್ರಕಾರ ತಾವು ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ಈಗಾಗಲೇ ಅನೇಕ ಪಕ್ಷಗಳು, ಅನೇಕ ಭಾರತೀಯ ಜನತಾ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ. ಯಾವ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ಧಕ್ಕೆಯಾಗಿದೆ? ಇವತ್ತು ಇಡೀ ಪ್ರಪಂಚವೇ ಭಾರತದ ಬಗ್ಗೆ ನೋಡ್ತಾ ಇದೆ. ಭಾರತದ ಪ್ರಜಾಪ್ರಭುತ್ವವನ್ನು ಕೊಂಡಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಇಡೀ ಪ್ರಪಂಚವೇ ಹೊಗಳ್ತಾ ಇದೆ. 2014ರಲ್ಲಿ 11ನೇ ಸ್ಥಾನದಲ್ಲಿರ್ತಕ್ಕಂಥ ಭಾರತದ ಆರ್ಥಿಕ ಸ್ಥಿತಿ ಇವತ್ತು 4ನೇ ಸ್ಥಾನಕ್ಕೆ ಬರ್ತಾ ಇದೆ. 2047ಕ್ಕೆ ಭಾರತ ವಿಶ್ವದಲ್ಲಿಯೇ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಆರ್ಥಿಕವಾಗಿರ್ತಕ್ಕಂಥ ನಂಬರ್ 1 ಸ್ಥಾನಕ್ಕೆ ಬರೋದಿದೆ. ಇದು ನರೇಂದ್ರ ಮೋದಿಯವರ ಒಂದು ವಿಕಸಿತ ಭಾರತದ ಸಂಕಲ್ಪವಾಗಿದೆ. ಏನೇ ಆದರೂ ಕೂಡ ಭಾರತದ ಪ್ರಜಾಪ್ರಭುತ್ವವನ್ನು ಗಟ್ಟಿ ಮಾಡೋದಕ್ಕೆ ಒಂದು ವಿಪಕ್ಷದ ನಾಯಕರಾಗಿ ನಿಮ್ಮ ಕಾಂಟ್ರಿಬ್ಯೂಷನ್ ಏನಿದೆ? ಕೇವಲ ಪ್ರಜಾಪ್ರಭುತ್ವವನ್ನು ಪರದೇಶದಲ್ಲಿ ನೀವು ಬಯಲ್ಗೆಳ್ತಾ ಇದ್ದೀರಿ. ಭಾರತದ ಒಂದು ಮರ್ಯಾದೆಯನ್ನು ಬೀದಿಗೆ ತಗೊಂಡು ಬರ್ತಾ ಇದ್ದೀರಿ. ಇದು ಒಳ್ಳೆಯ ಪರಿಣಾಮ ಅಲ್ಲ. ನಿಮಗೋಸ್ಕರ ಭಾರತ ಸರ್ಕಾರ ಪ್ರತಿ ತಿಂಗಳು ಒಂದು ಅಂದಾಜಿನ ಪ್ರಕಾರ ನಿಮಗೂ ಮತ್ತು ನಿಮ್ಮ ಸೆಕ್ಯೂರಿಟಿಗೂ ಮಿನಿಮಮ್ ಅಂತ ಹೇಳಿದ್ರೆ ಒಂದು 9-10 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಈ ರೀತಿ ಸರ್ಕಾರದ ದುಡ್ಡನ್ನು ಬಳಸ್ಕೊಂಡು ನೀವು ಪ್ರಜಾಪ್ರಭುತ್ವವನ್ನು ಗಟ್ಟಿ ಮಾಡೋದಕ್ಕೆ ನೀವು ಕೆಲಸ ಮಾಡೋದು ಬಿಟ್ಟು ಪರದೇಶದಲ್ಲಿ ಹೋಗಿ ಭಾರತದ ಬಗ್ಗೆ ಇನ್ನಿಲ್ಲದ ಒಂದು ಆರೋಪಗಳನ್ನು ಮಾಡಿ ಬರ್ತಾ ಇದ್ದೀರಲ್ಲ. ನನಗೆ ಅನಿಸ್ತಾ ಇದೆ, ಈ ಮುಖಾಂತರ ಇಡೀ ಕಾಂಗ್ರೆಸ್ಗೆ ನಾವು ಹೇಳೋದೇನು ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ಒಬ್ಬ ಒಳ್ಳೆಯ ಲೋಕಸಭೆಯ ಪ್ರತಿಪಕ್ಷದ ನಾಯಕರನ್ನ ಆರಿಸಿ ಅದಕ್ಕೊಂದು ಗೌರವ ತಗೊಂಡು ಬರಬೇಕು ಅಂತೇಳಿ ನಾನು ಕಾಂಗ್ರೆಸ್ಸಿಗೆ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಈ ಒಂದು ಸಂಚಿಕೆಯನ್ನು
ನಾನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಕೃಷ್ಣಂ ಜಗದ್ಗುರು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.